ಧರ್ಮಸ್ಥಳದಲ್ಲಿ 2 ದಿನದಿಂದ ಇಲ್ಲಿಯವರೆಗೂ ಅನಾಮಿಕ ತೋರಿಸಿದ 13 ಜಾಗಗಳಲ್ಲಿ 5 ಕಡೆ ನೆಲ ಬಗದ್ರು. ಆದರೆ ಯಾವ ಬುರುಡೇನೂ ಸಿಕ್ಕಿಲ್ಲ, ಯಾವ ಕಳೆಬರವೂ ಸಿಕ್ಕಿಲ್ಲ. ಆದರೆ ಪ್ಯಾನ್ ಕಾರ್ಡ್ ಮತ್ತು ಮಹಿಳೆಯೊಬ್ಬರ ಐಡಿ ಕಾರ್ಡ್ ಸಿಕ್ಕಿದೆ, ದಾಖಲೆಗಳು ಕೂಡ ಸಿಕ್ಕಿದೆ ಅಂತ ವಕೀಲರೊಬ್ಬರು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಸುಳ್ಳು ಅಂತ ಎಸ್ಐಟಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಸಲಿಗೆ ಧರ್ಮಸ್ಥಳದಲ್ಲಿ ಇವತ್ತು ಏನೇನಾಯಿತು ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ. ಕೂಲಿ ಕಾರ್ಮಿಕರನ್ನೇ ಬಳಸಿಕೊಂಡು, ಯಾಕೆಂದರೆ ಯಾವುದೇ ಸಣ್ಣ ವಸ್ತು ಕೂಡ ಸಮಸ್ಯೆ ಆದರೆ ಅದು ಎವಿಡೆನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೂಲಿ ಕಾರ್ಮಿಕರನ್ನು ಬಳಸಿಕೊಂಡು 1ನೇ ಪಾಯಿಂಟಿಂದ 8ನೇ ಪಾಯಿಂಟ್ ತನಕ ಆ ಎಲ್ಲ ಪಾಯಿಂಟ್ಗಳಿರುವಂಥದ್ದು ನೇತ್ರಾವತಿ ನದಿಯ ಪಕ್ಕದಲ್ಲಿ, ಅಂದರೆ ಸುಮಾರು 10 ಮೀಟರ್ ಆಸುಪಾಸಿನಲ್ಲಿ. ಧರ್ಮಸ್ಥಳ ಕಾಡೊಳಗಿನ ರಹಸ್ಯವನ್ನ ಬೆನ್ನತ್ತಿದೆ ಎಸ್ಐಟಿ ಟೀಮ್. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಬಳಿಯ ಅರಣ್ಯದಲ್ಲಿ ಹುಡುಕಾಟ ನಡೆದಿದೆ. ನಿನ್ನೆ 12 ಕಾರ್ಮಿಕರನ್ನ ಬಳಸಿದ್ದ ಎಸ್ಐಟಿ ಟೀಮ್ ಇಂದು ಸಮಾಧಿಗಳನ್ನ ಅಗೆಯೋದಕ್ಕೆ 20 ಕಾರ್ಮಿಕರನ್ನ ಬಳಸಿಕೊಂಡಿದೆ. ಮೀಸಲು ಅರಣ್ಯವಾದ ಕಾರಣಕ್ಕೆ ಯಂತ್ರಗಳನ್ನ ಬಳಸದೆ ಕಾರ್ಮಿಕರನ್ನ ಬಳಸಿಕೊಂಡು ಶವಗಳಿಗಾಗಿ ಶೋಧ ನಡೆಸಲಾಗಿದೆ. ಭಾರೀ ಮಳೆ ನಡುವೆಯೂ ಅಸ್ಥಿಪಂಜರಗಳಿಗಾಗಿ ಜಾಲಾಡಿದೆ ಎಸ್ಐಟಿ. ಒಂದೆಡೆ ಎಸ್ಐಟಿ ಅವರು ಇವತ್ತು ಬೇರೆ ಪಾಯಿಂಟ್ಗಳಲ್ಲಿ ಶವಗಳಿಗಾಗಿ ಶೋಧ ನಡೆಸುತ್ತಿದ್ರೆ, ನಿನ್ನೆ ಅಗೆದಿದ್ದ ಪಾಯಿಂಟ್ನಲ್ಲೇ ಕೆಲವು ಮಹತ್ವದ ಸಾಕ್ಷಿಗಳು ಸಿಕ್ಕಿವೆ ಎಂದು ಹೇಳಲಾಗ್ತಿದೆ. ಮಾಸ್ಕ್ ಮ್ಯಾನ್ ದೂರು ನೀಡಿದ ನಂತರ ತಮ್ಮ ಮಗಳ ಸಾವಿನ ಬಗ್ಗೆಯೂ ತನಿಖೆ ನಡೆಸುವಂತೆ ದೂರು ನೀಡಿದ್ದ ಸುಜಾತಾ ಭಟ್ ಪರ ವಕೀಲ ಎನ್ ಮಂಜುನಾಥ್ ಮಾಧ್ಯಮ ಹೇಳಿಕೆ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಮಹತ್ವದ ಕುರುಹುಗಳು ಸಿಕ್ಕಿದ್ದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಧರ್ಮಸ್ಥಳದ ಕಾಡೊಳಗೆ ಅಗೆದಾಗ ಪಾಯಿಂಟ್ ನಂಬರ್ 1ರಲ್ಲಿ 2 ಐಡಿ ಕಾರ್ಡ್ಗಳು ಪತ್ತೆಯಾಗಿವೆ. ಪಾಯಿಂಟ್ ನಂಬರ್ 1ರಲ್ಲಿ ಒಂದು ಪ್ಯಾನ್ ಕಾರ್ಡ್, ಒಂದು ಎಟಿಎಂ ಕಾರ್ಡ್ ಪತ್ತೆಯಾಗಿವೆ. ಪುರುಷನ ಹೆಸರಿನ ಪ್ಯಾನ್ ಕಾರ್ಡ್, ಲಕ್ಷ್ಮಿ ಹೆಸರಿನ ಡೆಬಿಟ್ ಕಾರ್ಡ್ ಪತ್ತೆಯಾಗಿವೆ. ಹರಿದ ರೀತಿಯಲ್ಲಿರುವ ಕೆಂಪು ರವಿಕೆ ಕೂಡ ಸಿಕ್ಕಿದೆ ಎಂದು ಮಂಜುನಾಥ್ ಪತ್ರಿಕಾ ಹೇಳಿಕೆಯಲ್ಲಿ ಉಲ್ಲೇಖವಾಗಿದೆ. ಪಾಯಿಂಟ್ ನಂಬರ್ 1ರಲ್ಲಿ ಅಗೆಯುವಾಗ 2.5 ಅಡಿಯಲ್ಲಿ ಸಿಕ್ಕ ಕಾರ್ಡ್ಗಳನ್ನು ಎಸ್ಐಟಿ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ ಅಂತಾನು ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಮಾಹಿತಿ ನೀಡಿದ್ದಾರೆ. ಇದರ ನಡುವೆ ಬೆಳಿಗ್ಗೆಯಿಂದಲೇ ಕಾಡಿಗೆ ಇಳಿದಿದ್ದ ಎಸ್ಐಟಿ ಟೀಮ್ ದೂರುದಾರ ಗುರುತಿಸಿದ್ದ 2ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಿತು. 6 ಅಡಿ ಉದ್ದ 5 ಅಡಿ ಅಗಲ ಅಗೆದರೂ ಅಲ್ಲಿ ಶವಗಳ ಕುರುಹು ಸಿಕ್ಕಿಲ್ಲ. ಬಳಿಕ 3ನೇ ಪಾಯಿಂಟ್ನಲ್ಲಿ ಶೋಧ ನಡೆಯಿತು. ಅಲ್ಲೂ ಅಸ್ಥಿಪಂಜರವಾಗಲಿ, ಶವ ಹೂತಿದ್ದರ ಬಗ್ಗೆ ಕುರುಹಾಗಲಿ ಸಿಕ್ಕಿದ್ದರ ಬಗ್ಗೆ ಎಸ್ಐಟಿ ಮಾಹಿತಿ ನೀಡಿಲ್ಲ. ದೂರುದಾರ ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೆದಿದೆ. ಇದೇ ವೇಳೆ 5ನೇ ಪಾಯಿಂಟ್ನಲ್ಲಿ 4 ಅಡಿ ಉದ್ದ 5 ಅಡಿ ಅಗಲ ಅಗೆದರೂ ಏನೂ ಸಿಕ್ಕಿಲ್ಲ. 3ನೇ ದಿನ ಅಂದ್ರೆ ನಾಳೆ ಮತ್ತೆ ಧರ್ಮಸ್ಥಳ ಕಾಡಿನೊಳಗೆ ಅಗೆಯೋ ಕೆಲಸ ಆಗುತ್ತೆ. ಪಾಯಿಂಟ್ ನಂಬರ್ 6ರಿಂದ 13ರವರೆಗೆ ಅಗೆಯೋ ಸಾಧ್ಯತೆಗಳಿವೆ. ಅಸ್ಥಿಪಂಜರಗಳು ಎಲ್ಲೇ ಪತ್ತೆಯಾದರೂ ಅವುಗಳನ್ನು ತಕ್ಷಣ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಸಿಕ್ಕ ಅಸ್ಥಿಪಂಜರದ ಮೂಳೆಗಳ ಸಂಗ್ರಹ ಮಾಡಲಾಗುತ್ತೆ. ಸಿಕ್ಕಿರುವ ಎಲ್ಲಾ ಮೂಳೆಗಳನ್ನ ಮಾನವನ ಆಕಾರದಲ್ಲಿ ಜೋಡಿಸಲಾಗುತ್ತೆ. ತನಿಖಾಧಿಕಾರಿ, ತಹಶೀಲ್ದಾರ್ ಸಮ್ಮುಖದಲ್ಲಿ ವೈದ್ಯರಿಂದ ಪರೀಕ್ಷೆ ನಡೆಯುತ್ತೆ. ಗಂಡು, ಹೆಣ್ಣು, ವಯಸ್ಸು, ಸಾವಿನ ಕಾರಣ ಹುಡುಕಲು ಡಿಎನ್ಎ ಪರೀಕ್ಷೆ ಮಾಡಲಾಗುತ್ತೆ. ಅತ್ಯಾಚಾರ, ಏಟಿನಿಂದ ಸಾವು, ಹೀಗೆ ಇನ್ನಿತರೆ ಎಲ್ಲವೂ ಎಫ್ಎಸ್ಎಲ್ನಿಂದ ದೃಢೀಕರಿಸುವ ಕೆಲಸ ಆಗುತ್ತೆ. ಮೈಮೇಲಿನ ಒಡವೆಗಳು ತುಕ್ಕು ಹಿಡಿದಿದ್ದರೂ ಕೂಡ ಪರೀಕ್ಷೆಯಿಂದ ಪತ್ತೆ ಹಚ್ಚಬಹುದು. ಡಿಎನ್ಎ ಟೆಸ್ಟ್ ಮೂಲಕ ಸಂಬಂಧಿಕರ ಪತ್ತೆ ಹಚ್ಚುವ ಕಾರ್ಯ ನಡೆಯಲಿದೆ. ಕಾಡೊಳಗಿನ ರಹಸ್ಯ ಭೇದಿಸುತ್ತಿರುವ ಎಸ್ಐಟಿ ಟೀಮ್ಗೆ ಮುಂದಿನ ದಿನಗಳಲ್ಲಿ ಭಾರೀ ಸವಾಲುಗಳೇ ಇವೆ. ಯಾಕಂದ್ರೆ ದೂರುದಾರ ತೋರಿಸಿದ ಸ್ಪಾಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ ಅಂತಾದ್ರೆ ಆಗ ಎಸ್ಐಟಿ ತಂಡ ಮುಂದಿನ ಕಾರ್ಯಾಚರಣೆಯ ಬಗ್ಗೆಯೂ ಪರಿಶೀಲಿಸಬೇಕಾಗುತ್ತದೆ. ದೂರುದಾರ 13 ಕಡೆ ಗುರುತಿಸಿರುವ ಕಾರಣಕ್ಕೆ ಎಲ್ಲಾ ಕಡೆ ಹುಡುಕಬೇಕಿದೆ. ಯಾವುದಾದರೂ ಒಂದು ಕಡೆ ಸಿಕ್ಕರೂ ಕೇಸ್ ಮಹತ್ವ ಪಡೆದುಕೊಳ್ಳುತ್ತೆ. ಯಾವುದರಲ್ಲೂ ಏನೂ ಸಿಕ್ಕಿಲ್ಲ ಅನ್ನೋದಾದ್ರೆ ದೂರುದಾರನ ಪರೀಕ್ಷೆ ಮಾಡಬೇಕಾಗುತ್ತದೆ. ಮಂಪರು ಪರೀಕ್ಷೆ ಮೂಲಕ ದೂರಿನ ಸತ್ಯಾಸತ್ಯತೆ ಬಗ್ಗೆಯೇ ಪರಿಶೀಲನೆ ಮಾಡಬೇಕಾಗಿದೆ. ಈಗಾಗಲೇ ದೂರುದಾರ ಸೂಚಿಸಿರುವ ಪ್ರದೇಶಗಳಲ್ಲಿ ಭಾರೀ ಮಳೆಯನ್ನು ಲೆಕ್ಕಿಸದೆ ಶವಗಳ ಪತ್ತೆಗಾಗಿ ಭೂಮಿ ಅಗೆಯುವ ಕೆಲಸ ನಡೆಯುತ್ತಿದೆ. ಅಲ್ಲಿ ನಿಜಕ್ಕೂ ಶವಗಳನ್ನ ಹೂತಿಡಲಾಗಿದೆಯೇ ಎಂದು ಹುಡುಕಲಾಗುತ್ತಿದೆ. ಕಾರ್ಮಿಕರು ಒಂದಾದರ ಮೇಲೊಂದರಂತೆ ಶವಗಳನ್ನ ಹೂತಿಟ್ಟಿರುವುದಾಗಿ ಗುರುತಿಸಿದ ಪ್ರದೇಶದಲ್ಲಿ ಅಗೆಯುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇದರ ನಡುವೆ ಎಸ್ಐಟಿ ತಂಡಕ್ಕೆ ಸಮಾಧಿಯ ನಿಖರತೆ ಬಗ್ಗೆಯೂ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಭಾರೀ ಮಳೆ ಬಿದ್ದಿರುವ ಕಾರಣಕ್ಕೆ ಮಣ್ಣು ಸವೆತ ಆಗಿರಬಹುದು. ಮಣ್ಣು ಜಾರಿದ್ದ ಕಾರಣಕ್ಕೆ ನೆಲದ ಮೇಲ್ಮೈ ಬದಲಾಗಿರಬಹುದು. ಭೂಕುಸಿತ ಅಥವಾ ಮಣ್ಣಿನ ಸವಕಳಿಯಿಂದ ಹೂತಿಟ್ಟಿರುವ ಸ್ಥಳದಲ್ಲಿ ಬದಲಾವಣೆಗಳು ಆಗಿರುವ ಸಾಧ್ಯತೆ ಇದ್ದೇ ಇದೆ.
ಹೀಗಾಗಿ ದೂರುದಾರನ ವಿಶ್ವಾಸ ಹಾಗೂ ಅಭಿಪ್ರಾಯದ ಮೇಲೆ ಅಗೆಯಲೇಬೇಕು. ಅಲ್ಲದೆ ಶವಗಳನ್ನ ಹೂಳುವಾಗ ಎಷ್ಟು ಆಳ ತೋಡಿದ್ದ ಎಂಬುದನ್ನು ತಿಳಿದುಕೊಂಡು ಅಗೆಯಬೇಕು ಅನ್ನೋದು ತಜ್ಞರ ಸಲಹೆ. ಯಾರು ಊತಿದ್ದಾರೆ ಅವರೇ ಊತಿರೋದ್ರಿಂದ ಅವ್ರಿಗೆಲ್ಲ ಗೊತ್ತಿರುತ್ತೆ ಎಲ್ಲೆಲ್ಲಿ ಯಾವ್ಯಾವ ಅಡಿ ಎಷ್ಟು ಅಡಿ ತೆಗ್ದಿರ್ತಾರೆ ಅಂತ. ಸೊ ಆ ಆಧಾರದ ಮೇಲೆ ತೆಗೆಯೋದು ತುಂಬಾ ಈಸಿ ಆಗತ್ತೆ. ಬಟ್ ಇದು ಬಾಡಿ ಕೆಳಗೋಗೋದಿಲ್ಲ. ಇನ್ನ ಬೇಕಾದ್ರೆ ಕೆಳಗಂದ್ರೆ ಡೆಫಿನೆಟ್ಲಿ ಇದೇನಂದ್ರೆ ಈ ಮಳೆ ಬಂದು ಮಣ್ಣೆಲ್ಲ ಸ್ಲೈಡ್ ಆಗಿ ಆ ಜಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆಯೋ ಇಲ್ಲೋ ಅಂತ ಅದೊಂದು, ಯಾಕಂದ್ರೆ ಈ ಜಾಗದಲ್ಲಿ ಅದೊಂದು ತಿಳ್ಕೊಬೇಕು. ಇನ್ನೊಂದು ಜಾಸ್ತಿ ಮಳೆ ಬಂದಾಗ ಮಣ್ಣು ಸಹ ಅದರ ಒಟ್ಟಿಗೆ ಬರುತ್ತೆ. ಅವಾಗ ಒಂದು ಅರ್ಧ ಅಡಿ ಒಂದಡಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಹೊರತು ತುಂಬಾ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಮಿಕರ ಮೂಲಕ ಗುಂಡಿ ಅಗೆದಾಗ ಯಾವೊಂದು ಸಾಕ್ಷ್ಯಗಳು ಸಿಗದಿದ್ದರೂ ಕೂಡ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಕಳೇಬರ ಪತ್ತೆ ಹಚ್ಚಬಹುದಾದ ಅವಕಾಶಗಳೂ ಇವೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಈ ಕೇಸ್ಗೆ ಅಗತ್ಯವಾದ ತಂತ್ರಜ್ಞಾನ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ನಿಂದ ಮೂಳೆಗಳನ್ನು ಪತ್ತೆ ಹಚ್ಚಬಹುದು. ಗೊತ್ತಿಲ್ಲದ ಜಾಗಗಳಲ್ಲಿ ಹುಡುಕಲು ಥರ್ಮಲ್ ಸ್ಕ್ಯಾನರ್, ಸ್ನಿಪ್ಪರ್ ಡಾಗ್, ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅಗತ್ಯವಿದೆ. ಧರ್ಮಸ್ಥಳದಲ್ಲಿ ಗೊತ್ತಿರುವ ಜಾಗಗಳನ್ನೇ ಅಗೆಯುತ್ತಿರುವ ಕಾರಣಕ್ಕೆ ದೂರುದಾರನೇ ಹುಡುಕಬೇಕಾಗಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ಸ್ ಅಂತೀವಿ ನಾವು. ಅದೊಂದು ಸ್ಕ್ಯಾನರ್ಸ್ ನಾವು ಯೂಸ್ ಮಾಡ್ತೀವಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ಸ್. ಈಗ ಇದರಲ್ಲಿ ಐ ಥಿಂಕ್ ದ ಗವರ್ಮೆಂಟ್ ಕ್ಯಾನ್ ಥಿಂಕ್ ಅಬೌಟ್ ಇಟ್. ಗವರ್ಮೆಂಟ್ ಇದು ಏನು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅಂತ. ಬಟ್ ಇವ್ ಯಾವ ಜಾಗ ತೋರಿಸ್ತಾರೆ ಅಲ್ಲೇನಾದ್ರೂ ಮೂಳೆಗಳು ಇದೆಯೋ ಇಲ್ಲೋ ಅಂತಾನು ದಟ್ ದೇ ಕ್ಯಾನ್ ಡಿಟೆಕ್ಟ್. ಥರ್ಮಲ್ ಸ್ಕ್ಯಾನರ್ಸ್ ಮತ್ತೆ ಸ್ನಿಫರ್ ಡಾಗ್ಸ್ ಮೇ ನಾಟ್ ಬಿ ಹೆಲ್ಪ್ಫುಲ್, ಬಟ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ಸ್ ಐ ಥಿಂಕ್ ದೇ ಕ್ಯಾನ್ ಬಿ. ಈ ಎಲ್ಲದರ ಮಧ್ಯೆಯೇ ಸಾಕ್ಷಿಗಳು ಸಿಗ್ತಾವ? ಸಿಗದಿದ್ದರೆ ಹೂತಿಟ್ಟಿದ್ದೇನೆ ಎಂದು ದೂರುದಾರ ಹೇಳುತ್ತಿರುವ ಶವಗಳು ಏನಾದ್ವು ಎಂಬೆಲ್ಲ ಪ್ರಶ್ನೆಗಳೂ ಎದ್ದಿವೆ. ಜಾಸ್ತಿ ಆಳದಲ್ಲಿ ಹೂತಿಡದೇ ಇದ್ದರೂ ಶವ ಹೂತಿಟ್ಟ ಜಾಗದಲ್ಲಿ ಮೂಳೆಗಳಂತೂ ಸಿಗಲೇಬೇಕು. ಸದ್ಯ ಜೋರಾಗಿ ಸುರಿಯುತ್ತಿರುವ ಮಳೆಯ ನಡುವೆಯೇ ಶವಗಳಿಗಾಗಿ ಹುಡುಕಾಟ ನಡೆಯುತ್ತಿದೆ. ಮಳೆಯನ್ನು ಲೆಕ್ಕಿಸದೆ ಎಸ್ಐಟಿ ತಂಡ ಕಾರ್ಯಾಚರಣೆ ನಡೆಸುತ್ತಿದೆ. ಸೀರಿಯಲ್ ನಂಬರ್ ಪ್ರಕಾರ ಒಂದೊಂದಾಗಿ ಗುಂಡಿಗಳನ್ನು ಅಗೆಯಲಾಗುತ್ತಿದೆ. ನದಿ ತೀರದ ಪಾಯಿಂಟ್ಗಳಲ್ಲಿ ಶವದ ಕುರುಹು ಸಿಗದಿದ್ದರೂ ಗುಡ್ಡದ ಭಾಗಗಳಲ್ಲಿ ಗುರುತಿಸಿರುವ ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರಗಳು ಸಿಕ್ಕೇ ಸಿಗುತ್ತವೆ ಎಂಬ ವಿಶ್ವಾಸ ದೂರುದಾರನಲ್ಲಿದೆ. ಅದರಲ್ಲಿ ಪಾಯಿಂಟ್ ನಂಬರ್ 11 ಮತ್ತು 12 ಬಹಳ ಮುಖ್ಯ ಎಂದು ಆತ ಪರಿಗಣಿಸಿದ್ದಾನಂತೆ. ಹಾಗೇನಾದ್ರೂ ಅಲ್ಲಿ ಶವಗಳ ಕುರುಹು ಸಿಕ್ಕಿತು ಅಂತಾದ್ರೆ ಆಗ ಇಡೀ ತನಿಖೆಯ ಮಗ್ಗಲು ಬದಲಾಗಲಿದೆ. ಕಿಶನ್ ಶೆಟ್ಟಿ ಮತ್ತು ಗಂಗಾಧರ್ ವಾಗಟ, ನ್ಯೂಸ್ 18 ಧರ್ಮಸ್ಥಳ.